ಫೆಬ್ರವರಿ 7ರಿಂದ ಈ 5 ರಾಶಿಗೆ ಸುವರ್ಣ ಸಮಯ. ಸೂರ್ಯ, ಮಂಗಳ, ಬುಧನಿಂದ ಸಂಪತ್ತು, ಯಶಸ್ಸು. 7 ಫೆಬ್ರವರಿ 2025ರಂದು ಸೂರ್ಯ, ಮಂಗಳ ಮತ್ತು ಬುಧನ ಸ್ಥಾನವು ಅತ್ಯಂತ ಮಂಗಳಕರವಾಗಿರುತ್ತದೆ. ಈ 5 ಪ್ರಭಾವಿ ಗ್ರಹಗಳು 3 ರಾಶಿಚಕ್ರದ ಜನರ ಜೇಬುಗಳನ್ನು ಸಂಪತ್ತಿನಿಂದ ತುಂಬುವ ಸಾಧ್ಯತೆ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಫೆಬ್ರವರಿ ತಿಂಗಳು ಗ್ರಹಗಳ ಗೋಮಾಳದ ವಿಷಯದಲ್ಲಿ ವಿಶೇಷವಾಗಿರುತ್ತದೆ. ಫೆಬ್ರವರಿ 7 ಮತ್ತು ಶುಕ್ರವಾರದಂದು ಗ್ರಹಗಳ ವಿಶೇಷ ಸಂಯೋಜನೆಯೂ ಇರುತ್ತದೆ. ಫೆಬ್ರವರಿ 7ರಂದು ಕೆಲವು ಪ್ರಮುಖ ಖಗೋಳ ಘಟನೆಗಳು ನಡೆಯಲಿವೆ. ಈ ದಿನ 3 ಶಕ್ತಿಶಾಲಿ ಗ್ರಹಗಳ ವಿಶೇಷ ಮೈತ್ರಿ ನಡೆಯುತ್ತದೆ. ಇದು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ, ದೇಶ ಮತ್ತು ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರವಾರ ಫೆಬ್ರವರಿ 7ರಂದು ಮಧ್ಯಾಹ್ನ 2:58ಕ್ಕೆ ಸೂರ್ಯ ಮತ್ತು ಮಂಗಳವು ಪರಸ್ಪರ 150 ಡಿಗ್ರಿಗಳಲ್ಲಿ ಸ್ಥಾನದಲ್ಲಿರುತ್ತದೆ. ಜ್ಯೋತಿಷ್ಯ ಭಾಷೆಯಲ್ಲಿ ಈ ಘಟನೆಯನ್ನು ಷಡಾಷ್ಟಕ ಯೋಗ ಎಂದು ಕರೆಯುತ್ತಾರೆ. ಹಾಗೆಯೇ ಈ ದಿನ ಸಂಜೆ 6:37ಕ್ಕೆ ಬುಧ ಗ್ರಹಗಳ ರಾಜಕುಮಾರ ನಕ್ಷತ್ರವನ್ನು ಬದಲಾಯಿಸುತ್ತಾನೆ. ಬುಧನು ಶ್ರವಣ ನಕ್ಷತ್ರದಿಂದ ಹೊರಬಂದು ಘನಿಷ್ಠ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಈ ನಕ್ಷತ್ರದ ಅಧಿಪತಿಯು ಮಂಗಳ. 1. ಮೇಷರಾಶಿ. ಸೂರ್ಯ ಮತ್ತು ಮಂಗಳನ ವಿಶೇಷ ಅನುಗ್ರಹವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭವನ್ನು ತರುತ್ತದೆ. ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ. ಧನಲಾಭದ ಯೋಗವೂ ಆಗುತ್ತಿದೆ. ವ್ಯಾಪಾರ ಸಂಬಂಧಿತ ಕೆಲಸಗಳಿಗೆ ಉತ್ತಮ ಸಮಯ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. 2. ವೃಷಭ ರಾಶಿ. ಬುಧನ ಪ್ರಭಾವವು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ಹೂಡಿಕೆಗೆ ಅನುಕೂಲಕರ ಸಮಯ. ಸ್ಟಾಕ್ ಮಾರ್ಕೆಟ್ ಮತ್ತು ಪ್ರಾಪರ್ಟಿ ಕೆಲಸ ಲಾಭವಾಗಲಿದೆ. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಸಂಬಳದಲ್ಲಿ ಹೆಚ್ಚಳವಾಗಬಹುದು. 3. ಸಿಂಹರಾಶಿ. ಗೌರವ ಹೆಚ್ಚಾಗಲಿದೆ. ವೃತ್ತಿ ಜೀವನದಲ್ಲಿ ಪ್ರಚಂಡ ಜಿಗಿತ ಇರುತ್ತದೆ. ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅನುಕೂಲಕರ ಸಮಯ. ಆರ್ಥಿಕ ಬಲ ಹೆಚ್ಚಲಿದೆ. ವ್ಯವಹಾರದಲ್ಲಿ ದೊಡ್ಡ ವ್ಯವಹಾರವನ್ನು ಅಂತಿಮಗೊಳಿಸಬಹುದು. ಪ್ರೇಮ ಸಂಬಂಧಗಳು ಗಟ್ಟಿಯಾಗುತ್ತವೆ. ದಾಂಪತ್ಯ ಜೀವನದಲ್ಲಿ ಸಂತಸ ಹೆಚ್ಚಾಗಲಿದೆ. 4. ವೃಶ್ಚಿಕ ರಾಶಿ. ಮಂಗಳ ಗ್ರಹದ ಪ್ರಭಾವದಿಂದಾಗಿ ಹಠಾತ್ ಆರ್ಥಿಕ ಲಾಭಗಳು ಉಂಟಾಗಬಹುದು. ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಸಾಧ್ಯತೆಗಳು ಇವೆ. ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ. ವಿರೋಧಿಗಳನ್ನು ಸ್ವೀಕರಿಸಲಾಗುವುದು. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. 5. ಮಕರ ರಾಶಿ. ಬುಧ ಮತ್ತು ಮಂಗಳನ ಪ್ರಭಾವವು ವ್ಯಾಪಾರವನ್ನು ಸುಧಾರಿಸುತ್ತದೆ. ಕುಟುಂಬ ಮತ್ತು ಆರ್ಥಿಕ ವಿಷಯಗಳಲ್ಲಿ ಸ್ಥಿರತೆ ಇರುತ್ತದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ವೃತ್ತಿಯಲ್ಲಿ ಪ್ರಗತಿ ಕಂಡುಬರಬಹುದು ಮತ್ತು ಆರೋಗ್ಯ ಸುಧಾರಿಸುವುದು, ಮನಃಶಾಂತಿ ಇರುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.